ನಮ್ಮ ಮೆಟ್ರೋ ಬೆಂಗಳೂರಿಗರ ಕನಸು. ಆದಷ್ಟು ಬೇಗ ಕಾಮಗಾರಿ ಮುಗಿದ್ರೆ ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ, ಟೆನ್ಷನ್ ದೂರ ಆಗುತ್ತೆ ಅನ್ನೋ ಆಸೆ ಜನರದು. ಆದರೆ ಮೆಟ್ರೋ ರೀಚ್ 3ನ ಕಾಮಗಾರಿಯೇ ಈಗ ಟೆನ್ಷನ್ಗೆ ಕಾರಣವಾಗಿದೆ. ಕಾಮಗಾರಿಯಲ್ಲಿ ತಾಂತ್ರಿಕ ದೋಷವಿರುವ ಬಗ್ಗೆ ತಜ್ಞರಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ. ನಮ್ಮ ಮೆಟ್ರೋ ಬೆಂಗಳೂರಿಗರ ಬಹುದಿನಗಳ ಕನಸು. ಆದಷ್ಟು ಬೇಗ ಪೂರ್ತಿ ಕಾಮಗಾರಿ ಮುಗಿದು ಮೆಟ್ರೋ ರೈಲು ಹತ್ತಬೇಕು, ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಪಡಿಬೇಕು ಅಂತ ಬೆಂಗಳೂರಿಗರು ಕಾದು ಕುಳಿತಿದ್ದಾರೆ. ಆದ್ರೆ ಇದೀಗ ಮೆಟ್ರೋ ರೀಚ್ 3 ಮಾರ್ಗದ ಬಳಿಯೇ ಕಾಮಗಾರಿಯೇ ಹಳಿ ತಪ್ಪಿದಂತೆ ಕಾಣ್ತಿದೆ. ಹೌದು, ನೀವೀಗ ನೋಡ್ತಾ ಇರೋದು ಯಶವಂತಪುರದಿಂದ ಸಂಪಿಗೆ ರಸ್ತೆವರೆಗಿನ ಮೆಟ್ರೋ ಮಾರ್ಗ. ದೇವಯ್ಯ ಪಾರ್ಕ್ ಬಳಿ ಮೆಟ್ರೋ ಕಾಮಗಾರಿ ಗಮನಿಸಿದ ಸಂಚಾರಿ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಹಳಿಗಳ ಮೇಲ್ಭಾಗದಲ್ಲಿ ಬರೋ ಜೋಡಿ ರೈಲು ಮಾರ್ಗದ ಅತ್ತ ಇತ್ತ 2 ದೊಡ್ಡ ಪಿಲ್ಲರ್ಗಳನ್ನು ಹಾಕಿ ಅದರ ಮೇಲೆ ಮೆಟ್ರೋ ಹಳಿಗಳು ಬರುವಂತೆ ಸ್ಲ್ಯಾಬ್ಗಳನ್ನು ಜೋಡಿಸಲಾಗುತ್ತೆ. ಆದರೆ ಈ 2 ಪಿಲ್ಲರ್ಗಳ ಅಂತರ ಜಾಸ್ತಿ ಇದೆ. ತಜ್ಞರ ಪ್ರಕಾರ ಇದು ತಾಂತ್ರಿಕ ಸಮಸ್ಯೆಗೆ ಕಾರಣವಾಗಲಿದೆ. ಏನಾಗಿದೆ, 2 ಕಾಲಮ್ ಹಾಕಿದ್ದಾರೆ. ಅಲ್ಲಿ 2 ಕಾಲಮ್ ಸ್ಪೇಸಿಂಗು 65 ಮೀಟರ್ ಅಂತ ತೋರಿಸಿದ್ದಾರೆ BMRCL ಡಿಸೈನ್ ಪ್ರಕಾರ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಅದು ಲಾಂಗೆಸ್ಟ್ ಸ್ಪ್ಯಾನ್ ಆಗುತ್ತೆ. ಅಷ್ಟು ಲೋಡ್ ತಗೊಳ್ಳೋ ವೈಬ್ರೇಷನ್ ಜಾಸ್ತಿ ಆಗುತ್ತೆ, ಸ್ಟ್ರೆಸಸ್ ಜಾಸ್ತಿ ಆಗುತ್ತೆ, ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಇದು ಅನ್ಸೇಫ್ ಪ್ರಾಕ್ಟೀಸ್ ಅಂದ್ಬಿಟ್ಟು ಈ ರೈಲ್ವೆ ಸೇಫ್ಟಿ ಕಮಿಷನ್ RSC ಅಂತೀವಿ, ರೈಲ್ವೆ ಸೇಫ್ಟಿ ಕಮಿಷನರು ಹಾಗೂ ಸೌತ್ ವೆಸ್ಟರ್ನ್ ರೈಲ್ವೆನವರು ಅಬ್ಜೆಕ್ಟ್ ಮಾಡಿದ್ರು ಇದನ್ನು. ಸದ್ಯ ಮೆಟ್ರೋ ಮಾರ್ಗದಲ್ಲಿ ಇವೇ ಹೆಚ್ಚು ಅಂತರ ಇರೋ ಪಿಲ್ಲರ್ಗಳು. ಇವೆರಡರ ನಡುವಿನ ಅಂತರ 66 ಮೀಟರ್. ಇಷ್ಟೇ ಅಲ್ಲದೆ ಇಲ್ಲೊಂದು ತಿರುವು ಕೂಡ ಬರಲಿದೆ. ಹಾಗಾಗಿ ಮೆಟ್ರೋ ರೈಲು ನಿಧಾನಕ್ಕೆ ಸಂಚರಿಸಬೇಕು. ಆದರೆ ಇದರಿಂದ ಈ 2 ಪಿಲ್ಲರ್ಗಳ ಮೇಲೆ ಹೆಚ್ಚು ಭಾರ ಬಿದ್ದು ಅವು ಕಂಪಿಸೋ ಸಾಧ್ಯತೆ ಇದೆ ಅನ್ನೋದು ಸಂಚಾರ ತಜ್ಞರ ಅಭಿಪ್ರಾಯ. ಇವತ್ತಿನ ಪರಿಸ್ಥಿತಿನಲ್ಲಿ ಆ ಕಡೆ ಒಂದು ಪಿಲ್ಲರ್ ಈ ಕಡೆ ಒಂದು ಪಿಲ್ಲರ್ ಮಾಡಿ ಹೈಟಲ್ಲಿ ಅವರು ಬ್ರಿಡ್ಜ್ ಥರ ಕಟ್ಟಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಲೋ ಸ್ಪೀಡಲ್ಲಿ ಹೋಗ್ತಾ ಇದೆ. ಕೆಳಗಡೆನೂ ಟ್ರೈನ್ ಸ್ಲೋ ಸ್ಪೀಡಲ್ಲಿ ಹೋಗಬೇಕು, ಮೇಲ್ಗಡೆನೂ ಟ್ರೈನ್ ಸ್ಲೋ ಸ್ಪೀಡಲ್ಲಿ ಹೋಗಬೇಕು. ಇಟ್ ದ ಕಾಸ್ಟ್ ಮೋರ್ ಆಸ್ ವೆಲ್ ಆಸ್ ಡಿಲೇ ವಿಲ್ ಬಿ ದೇರ್ ಇನ್ ದಿ ಟ್ರಾವೆಲಿಂಗ್ ಟೈಮ್. ಈ ಮಾರ್ಗದಲ್ಲಿ BMRCL ಸಮರ್ಪಕ ಪರಿಶೀಲನೆ ಮಾಡಿಲ್ಲ ಅನ್ನೋದು ಸಂಚಾರಿ ತಜ್ಞರ ಆರೋಪ. ತಜ್ಞರು ಎಷ್ಟೇ ಎಚ್ಚರಿಸಿದ್ರೂ BMRCL ಅಧಿಕಾರಿಗಳು ಮಾತ್ರ ಯಾವುದನ್ನು ಲೆಕ್ಕಿಸದೆ ಕಾಮಗಾರಿ ಮುಂದುವರಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅತೀಕ್ ಜೊತೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್.